ನಮಸ್ಕಾರ ವೀಕ್ಷಕರೇ, ನಿಮಗೆ ಮೂಳೆ ನೋವು, ಕೀಲು ನೋವು, ಸೊಂಟದ ನೋವು, ಕೈ ಕಾಲಿನಲ್ಲಿ ನೋವು, ಈ ಎಲ್ಲ ನೋವುಗಳಿಂದ ನೀವು ತೊಂದರೆಗೆ ಒಳಗಾಗಿದ್ದೀರಾ? ವರ್ಷಗಟ್ಟಲೆ ಈ ನೋವುಗಳಿಂದ ಬಳಲುತ್ತಾ ಜೀವನವೇ ಒಂದು ರೀತಿಯ ಯಾತನೆಯಾಗಿ ಬಿಟ್ಟಿದೆಯೇ? ಒಂದು ವೇಳೆ ಹೌದು ಎಂದಾದರೆ ಈ ವಿಡಿಯೋ ನಿಮಗಾಗಿಯೇ. ಏಕೆಂದರೆ ಇನ್ನು ನಾವು ನಿಮಗೆ ಒಂದು ಸರಳ, ಚಿಕ್ಕದಾದರೂ ಅತ್ಯಂತ ಪರಿಣಾಮಕಾರಿಯಾದ ದೇಸಿ ಉಪಾಯವನ್ನು ತಿಳಿಸಲಿದ್ದೇವೆ. ನೀವು ಈ ಉಪಾಯವನ್ನು ಬಳಸಿದರೆ ತಲೆಯಿಂದ ಕಾಲಿನವರೆಗಿನ ಎಲ್ಲ ನೋವುಗಳು ಮೂಲದಿಂದಲೇ ಕಣ್ಮರೆಯಾಗುತ್ತದೆ. ಕೇವಲ 10 ರೂಪಾಯಿಗಳ ಒಳಗೆ ದೊರೆಯುವ ಈ ಒಂದು ವಿಶೇಷ ವಸ್ತು ನಿಮ್ಮ ದೇಹದಲ್ಲಿ ಅದ್ಭುತ ಬದಲಾವಣೆಯನ್ನು ತರಬಲ್ಲದು. ಮೊಣಕಾಲಿನ ಒಳಗಿನ ಸೀಳು ನೋವಿನಂತಹ ವೇದನೆ ಇರಲಿ, ಸೊಂಟದ ನೋವಿರಲಿ, ಭುಜದಲ್ಲಿ ಭಾರವಾದ ಭಾವನೆ ಇರಲಿ, ಈ ಉಪಾಯವನ್ನು ಒಮ್ಮೆ ಪ್ರಯತ್ನಿಸಿ. ನಿಮಗೆ 100% ರಿಲೀಫ್ ಸಿಗುತ್ತದೆ. ಬೆಳಗ್ಗೆ ಎದ್ದಾಗ ಮೊಣಕಾಲು ಗಡಗಡ ಶಬ್ದ ಮಾಡುತ್ತಿದೆಯೇ? ಕೀಲುಗಳು ಕಿರಿಕಿರಿಯಾಗುತ್ತಿದೆಯೇ? ದೇಹದಲ್ಲಿ ಭಾರವಾದ ಜಡತ್ವ, ಗಟ್ಟಿತನ ಜಾಲವಾಗುತ್ತಿದೆಯೇ? ಒಂದು ವೇಳೆ ಹೌದು ಎಂದಾದರೆ ಈ ಉಪಾಯ ನಿಮಗೆ ದೇವರ ಆಶೀರ್ವಾದವೇ ಆಗಿದೆ. ಈ ಉಪಾಯ ನಮ್ಮ ಅಜ್ಜ ಅಜ್ಜಿಯರ ಕಾಲದಿಂದಲೂ ಚಾಲ್ತಿಯಲ್ಲಿರುವ ಸಾಂಪ್ರದಾಯಿಕ ಜ್ಞಾನದ ಆಧಾರದ ಮೇಲಿದೆ. ಇದು ಒಂದು ಗೃಹ ಬಳಕೆಯ ಔಷಧ, ಆದರೆ ಫಲಿತಾಂಶ ಅತ್ಯಂತ ಅದ್ಭುತ. ಇದಕ್ಕೆ ಡಾಕ್ಟರ್, ಇಂಜೆಕ್ಷನ್, ಔಷಧಿಗಳ ಅಗತ್ಯವಿಲ್ಲ. ಬೇಕಾಗಿರುವುದು ಕೇವಲ ಸ್ವಲ್ಪ ಸಮಯ ಮತ್ತು ನಂಬಿಕೆ. ಏಕೆಂದರೆ ಈ ಉಪಾಯ ದೇಹದಲ್ಲಿನ ವಾತದೋಷವನ್ನು ಕಡಿಮೆ ಮಾಡುತ್ತದೆ, ರಕ್ತ ಸಂಚಾರವನ್ನು ಸುಧಾರಿಸುತ್ತದೆ ಮತ್ತು ನೋವನ್ನು ಮೂಲದಿಂದಲೇ ಗುಣಪಡಿಸುತ್ತದೆ. ನಿಮ್ಮ ಕಾಲುಗಳು ಜಾಮ್ ಆಗಿವೆಯೇ? ಫ್ರೋಝನ್ ಶೋಲ್ಡರ್ನಂತಹ ಸಮಸ್ಯೆಗಳಿಂದ ಬಳಲುತ್ತಿದ್ದೀರಾ? ವರ್ಷಗಟ್ಟಲೆ ತೊಂದರೆ ಅನುಭವಿಸುತ್ತಿದ್ದೀರಾ? ಒಂದು ವೇಳೆ ಹೌದು ಎಂದಾದರೆ ಈ ಉಪಾಯ ನಿಮ್ಮ ಜೀವನಕ್ಕೆ ಒಂದು ಹೊಸ ಆರಂಭವನ್ನು ನೀಡಲಿದೆ. ಆದ್ದರಿಂದ ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಮತ್ತು ಈ ಮಾಹಿತಿಯನ್ನು ನಿಮ್ಮ ಕುಟುಂಬದವರಿಗೂ ಶೇರ್ ಮಾಡಿ. ಏಕೆಂದರೆ ಆರೋಗ್ಯವೇ ನಿಜವಾದ ಸಂಪತ್ತು. ಸ್ನೇಹಿತರೆ, ನಿಮ್ಮ ದೇಹದ ಎಲ್ಲ ನೋವುಗಳಿಂದ ಸಂಪೂರ್ಣವಾಗಿ ಮುಕ್ತರಾಗಬೇಕೆಂದರೆ ಈ ವಿಡಿಯೋ ಪೂರ್ತಿ ನೋಡಿ. ಇಲ್ಲಿ ನಾವು ಗೃಹ ಬಳಕೆಯ ರಹಸ್ಯ ಉಪಾಯಗಳನ್ನು ಹಂಚಿಕೊಳ್ಳುತ್ತೇವೆ. ಇವುಗಳನ್ನು ನೀವು ಮನೆಯಲ್ಲಿಯೇ ಸುಲಭವಾಗಿ ಮಾಡಬಹುದು ಮತ್ತು ವರ್ಷಗಟ್ಟಲೆ ತೊಂದರೆ ಕೊಡುವ ನೋವುಗಳನ್ನು ಶಾಶ್ವತವಾಗಿ ದೂರ ಮಾಡಬಹುದು. ಇಂದು ನಾವು ಹೇಳಲಿರುವ ಈ ಉಪಾಯವು ಇತರ ಎಲ್ಲ ಉಪಾಯಗಳಿಗಿಂತ 10 ಪಟ್ಟು ಸರಳ, ಪರಿಣಾಮಕಾರಿ ಮತ್ತು ಅದ್ಭುತವಾಗಿದೆ. ಇದು ತುಂಬ ಸುಲಭ, ಕೇವಲ 1 ನಿಮಿಷದಲ್ಲಿ ತಯಾರಾಗುತ್ತದೆ. ಯಾವುದೇ ದೊಡ್ಡ ಸಮಯವಾಗಲಿ ಶ್ರಮವಾಗಲಿ ಬೇಕಿಲ್ಲ, ಆದರೆ ಫಲಿತಾಂಶವಂತೂ ನೀವೇ ಹೇಳುವಿರಿ. ಇದು ಒಂದು ಜಾದು. ಈ ಉಪಾಯಕ್ಕೆ ಕೇವಲ 2 ವಸ್ತುಗಳು ಬೇಕು. ಒಂದು ಗಮ್ಮತ್ತೆಂದರೆ ಈ 2 ವಸ್ತುಗಳು ನಿಮ್ಮ ಅಡುಗೆ ಮನೆಯಲ್ಲಿಯೇ ಈಗಾಗಲೇ ಇರಬಹುದು. ಒಂದು ವೇಳೆ ಇಲ್ಲದಿದ್ದರೆ ಹತ್ತಿರದ ಅಂಗಡಿಯಲ್ಲಿ ತುಂಬ ಸುಲಭವಾಗಿ ಸಿಗುತ್ತದೆ. ಯಾವುದೇ ತೊಂದರೆ ಇಲ್ಲ. ಬೇಕಾಗಿರುವುದು ಕೇವಲ ಸ್ವಲ್ಪ ನಂಬಿಕೆ ಮತ್ತು ಈ ವಿಡಿಯೋ ಕೊನೆಯವರೆಗೂ ನೋಡುವ ತಾಳ್ಮೆ. ಏಕೆಂದರೆ ಇಲ್ಲಿ ನಾವು ಈ ಉಪಾಯವನ್ನು ತಯಾರಿಸುವ ಸಂಪೂರ್ಣ ಪ್ರಕ್ರಿಯೆಯನ್ನು ತೋರಿಸಲಿದ್ದೇವೆ ಮತ್ತು ಅದನ್ನು ಸರಿಯಾಗಿ ಬಳಸುವ ವಿಧಾನವನ್ನು ತಿಳಿಸಲಿದ್ದೇವೆ. ಈ ಉಪಾಯದ ಸಂಪೂರ್ಣ ಫಲಿತಾಂಶವನ್ನು ಪಡೆಯಬೇಕಾದರೆ ಪ್ರತಿಯೊಂದು ಮಾತು, ಪ್ರತಿಯೊಂದು ವಾಕ್ಯವನ್ನು ಎಚ್ಚರಿಕೆಯಿಂದ ಕೇಳಿ. ಆತುರ ಮಾಡಿಕೊಂಡರೆ ಫಲಿತಾಂಶ ಕಡಿಮೆಯಾಗಬಹುದು, ಆದರೆ ಗಂಭೀರವಾಗಿ ಅರ್ಥ ಮಾಡಿಕೊಂಡರೆ ಈ ಉಪಾಯ ನಿಮ್ಮ ಜೀವನದ ಒಂದು ಭಾಗವಾಗಿ ಬಿಡುತ್ತದೆ. ಈಗ ಈ ನೋವುಗಳ ಮೂಲ ಕಾರಣವನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳೋಣ. ಆಯುರ್ವೇದದ ಪ್ರಕಾರ ದೇಹದಲ್ಲಿ ವಾಯು ಮತ್ತು ವಾತದೋಷದ ಸಮತೋಲನ ತಪ್ಪಿದಾಗ ಕೀಲುಗಳಲ್ಲಿ ಕಟಕಟ ಶಬ್ದ, ಜಡತ್ವ, ಕಿರಿಕಿರಿಯಂತಹ ನೋವು, ಸೀಳು ನೋವಿನಂತಹ ವೇದನೆಗಳು ಶುರುವಾಗುತ್ತದೆ. ಹೀಗೆ ದೇಹವು ಗಟ್ಟಿಯಾಗಿ ದಣಿದಂತೆ ಭಾಸವಾಗುತ್ತದೆ. ಭುಜದಲ್ಲಿ ಭಾರವಾದ ಭಾವನೆ, ಚಲಿಸುವಾಗ ಉರಿಯಂತಹ ನೋವು, ಕೀಲುಗಳಲ್ಲಿ ಗಟ್ಟಿತನ, ಇವೆಲ್ಲವೂ ದೇಹದಲ್ಲಿ ವಾತದೋಷ ಉಲ್ಬಣಗೊಂಡಿರುವ ಲಕ್ಷಣಗಳು. ಆದರೆ ಒಳ್ಳೆಯ ಸುದ್ದಿ ಏನೆಂದರೆ ಈ ದೇಸಿ ಉಪಾಯವು ಈ ತಪ್ಪಿದ ವಾಯುವನ್ನು ಶಾಂತಗೊಳಿಸುತ್ತದೆ, ದೇಹದಲ್ಲಿ ಸಮತೋಲನವನ್ನು ಮರಳಿ ತರುತ್ತದೆ ಮತ್ತು ಹಂತ ಹಂತವಾಗಿ ನೋವನ್ನು ಮೂಲದಿಂದಲೇ ಗುಣಪಡಿಸುತ್ತದೆ. ಈ ಉಪಾಯ ಎಷ್ಟು ಪರಿಣಾಮಕಾರಿ ಎಂದರೆ ನೀವು ನಡೆಯುವಾಗ, ಮೆಟ್ಟಿಲು ಏರುವಾಗ,
ಜಾಗೃತವಾಗುವ ನೋವು ದಿನದಿಂದ ದಿನಕ್ಕೆ ಕಡಿಮೆಯಾಗುತ್ತದೆ. ದೇಹವು ಮತ್ತೆ ಲವಲವಿಕೆಯಿಂದ ಚೈತನ್ಯದಿಂದ ಕೂಡಿರುವಂತೆ ಭಾಸವಾಗುತ್ತದೆ. ಈ ಉಪಾಯ ಒಂದು ನೈಸರ್ಗಿಕ ಚಮತ್ಕಾರವೇ ಆಗಿದೆ. ಈ ಎಲ್ಲ ನೋವುಗಳು ನಿಮಗೂ ಇದ್ದರೆ ದಯವಿಟ್ಟು ಈ ಉಪಾಯವನ್ನು ಖಂಡಿತವಾಗಿ ಪ್ರಯತ್ನಿಸಿ. ಏಕೆಂದರೆ ದೇಹದ ನೋವು ದೂರವಾದಾಗ ಜೀವನವು ಮತ್ತೆ ಸುಂದರವಾಗಿ ಕಾಣುತ್ತದೆ. ನಮ್ಮ ದೇಹದಲ್ಲಿ ಎರಡು ಮೂಳೆಗಳು ಒಂದಕ್ಕೊಂದು ಭೇಟಿಯಾಗುವ ಜಾಗದಲ್ಲಿ ಒಂದು ಮೃದುವಾದ ಗಡ್ಡೆಯಂತಹ ವಸ್ತು ಇರುತ್ತದೆ. ವೈಜ್ಞಾನಿಕ ಭಾಷೆಯಲ್ಲಿ ಇದನ್ನು ಕಾರ್ಟಿಲೇಜ್ ಎಂದು ಕರೆಯುತ್ತಾರೆ. ಸರಳವಾಗಿ ಹೇಳುವುದಾದರೆ ಈ ಕಾರ್ಟಿಲೇಜ್ ಎಂದರೆ ದೇವರು ನಮ್ಮ ದೇಹಕ್ಕೆ ಕೊಟ್ಟಿರುವ ಒಂದು ನೈಸರ್ಗಿಕ ಗಡ್ಡೆ, ಒಂದು ನ್ಯಾಚುರಲ್ ಕುಷನ್. ಇದು ಪ್ರತಿಯೊಂದು ಕೀಲಿನ ಮಧ್ಯೆ ಇದ್ದು ಎರಡು ಮೂಳೆಗಳು ಒಂದಕ್ಕೊಂದು ಉಜ್ಜದಂತೆ ತಡೆಯುತ್ತದೆ. ಒಂದು ವಾಹನ ಇಂಜಿನ್ ಸರಿಯಾಗಿ ಚಲಿಸಲು ಎಣ್ಣೆ ಹಾಕುವಂತೆ ಈ ಕಾರ್ಟಿಲೇಜಸ್ ನಮ್ಮ ದೇಹದಲ್ಲಿ ಎಣ್ಣೆ ಮತ್ತು ಗಡ್ಡೆ ಎರಡರ ಕೆಲಸವನ್ನು ಮಾಡುತ್ತದೆ. ಇದು ಮೂಳೆಗಳಿಗೆ ಪೋಷಣೆ ನೀಡುತ್ತದೆ, ಕೀಲುಗಳನ್ನು ಲವಲವಿಕೆಯಿಂದ ಇಡುತ್ತದೆ ಮತ್ತು ಘರ್ಷಣೆಯನ್ನು ತಡೆಯುತ್ತದೆ. ಆದರೆ ವಯಸ್ಸಾದಂತೆ ಈ ಕಾರ್ಟಿಲೇಜಸ್ ತೇಯಲು ಶುರುವಾಗುತ್ತದೆ. ಹಂತ ಹಂತವಾಗಿ ತೆಳ್ಳಗಾಗುತ್ತದೆ, ಕೆಲವೊಮ್ಮೆ ಸಂಪೂರ್ಣವಾಗಿ ಕಾಣಿಸದಂತೆ ಆಗುತ್ತದೆ. ಇದರಿಂದ ಮೊಣಕಾಲಿನ ನೋವು, ಕೀಲು ನೋವು, ಸೊಂಟ ನೋವು, ಕೈಕಾಲಿನ ನೋವು, ಬೆಳಗ್ಗೆ ಎದ್ದಾಗ ಗಟ್ಟಿತನ, ಚಲಿಸುವಾಗ ಸೀಳು ನೋವಿನಂತಹ ವೇದನೆಗಳು ಶುರುವಾಗುತ್ತದೆ. ಅನೇಕ ಜನರು ಹೇಳುತ್ತಾರೆ, ಕೈ ತಿರುಗುತ್ತಿಲ್ಲ, ಮುಷ್ಟಿ ಮುಂಡಿಯುತ್ತಿಲ್ಲ, ಮೆಟ್ಟಿಲು ಏರುವಾಗ ಮೊಣಕಾಲು ಕಟಕಟ ಶಬ್ದ ಮಾಡುತ್ತದೆ. ಇವೆಲ್ಲವೂ ಕಾರ್ಟಿಲೇಜಸ್ ತೆಳ್ಳಗಾಗಿರುವ ಲಕ್ಷಣಗಳು. ಆದರೆ ಒಳ್ಳೆಯ ಸುದ್ದಿ ಏನೆಂದರೆ ಇಂದು ನಾವು ಹೇಳಲಿರುವ ಈ ಉಪಾಯವು ಕೇವಲ ನೋವನ್ನು ಕಡಿಮೆ ಮಾಡುವುದಷ್ಟೇ ಅಲ್ಲ, ದೇಹದಲ್ಲಿ ಮತ್ತೆ ಕಾರ್ಟಿಲೇಜಸ್ ರೂಪುಗೊಳ್ಳಲು ಸಹಾಯ ಮಾಡುತ್ತದೆ. ಈ ಉಪಾಯ ಮೂಳೆಗಳನ್ನು ಮತ್ತೆ ಗಟ್ಟಿಯಾಗಿ ಲವಲವಿಕೆಯಿಂದ ಮತ್ತು ಆರೋಗ್ಯವಾಗಿರುವಂತೆ ಮಾಡುತ್ತದೆ. ಈಗ ಈ ಉಪಾಯಕ್ಕೆ ಬೇಕಾದ ವಸ್ತುಗಳ ಬಗ್ಗೆ ಮಾತನಾಡೋಣ. ಮೊದಲಿಗೆ ಒಂದು ಸ್ವಚ್ಛ ಒಣಗಿರುವ ಸಂಪೂರ್ಣವಾಗಿ ಗಾಜಿನ ಬಾಟಲಿಯನ್ನು ತೆಗೆದುಕೊಳ್ಳಿ. ಎಂದಿಗೂ ಪ್ಲಾಸ್ಟಿಕ್ ಬಾಟಲಿಯನ್ನು ಬಳಸಬೇಡಿ, ಏಕೆಂದರೆ ಪ್ಲಾಸ್ಟಿಕ್ನಿಂದ ಸೂಕ್ಷ್ಮ ರಾಸಾಯನಿಕ ಕಣಗಳು ಎಣ್ಣೆಯೊಂದಿಗೆ ಬೆರೆತು ದೇಹಕ್ಕೆ ಹಾನಿಕಾರಕವಾಗಬಹುದು ಮತ್ತು ಎಣ್ಣೆಯ ಶಕ್ತಿಯನ್ನು ಕಡಿಮೆ ಮಾಡಬಹುದು. ಆದ್ದರಿಂದ ಕೇವಲ ಗಾಜಿನ ಬಾಟಲಿಯನ್ನು ಮಾತ್ರ ಬಳಸಿ. ಈಗ ಮುಖ್ಯ ಭಾಗಕ್ಕೆ ಬರೋಣ. ಯಾವ ಎಣ್ಣೆ ಬಳಸಬೇಕು? ಮೊದಲನೆಯದು ಸಾಸಿವೆ ಎಣ್ಣೆ, ಎರಡನೆಯದು ಎಳ್ಳಿನ ಎಣ್ಣೆ. ಈ ಎರಡು ಎಣ್ಣೆಗಳು ಅತ್ಯಂತ ಉಪಯುಕ್ತ. ಮನೆಯಲ್ಲಿ ಸಾಸಿವೆ ಎಣ್ಣೆ ಇದ್ದರೆ ಅದನ್ನು ಬಳಸಬಹುದು, ಆದರೆ ಎಳ್ಳಿನ ಎಣ್ಣೆಯಂತೂ ಆಯುರ್ವೇದದ ವರದಾನವೇ ಆಗಿದೆ. ನಮ್ಮ ಅಜ್ಜ ಅಜ್ಜಿಯರ ಕಾಲದಲ್ಲಿ ಚಳಿಗಾಲದಲ್ಲಿ ದೇಹ ನೋವು ಕಾಣಿಸಿಕೊಂಡಾಗ ಅವರು ಎಳ್ಳಿನ ಎಣ್ಣೆಯಿಂದ ಮಸಾಜ್ ಮಾಡುತ್ತಿದ್ದರು. ಏಕೆಂದರೆ ಎಳ್ಳಿನ ಎಣ್ಣೆ ದೇಹದಲ್ಲಿನ ಶೀತಲತೆ ಮತ್ತು ಒಣಗುವಿಕೆಯನ್ನು ದೂರ ಮಾಡುತ್ತದೆ, ವಾತದೋಷವನ್ನು ಕಡಿಮೆ ಮಾಡುತ್ತದೆ ಮತ್ತು ಮೂಳೆಗಳನ್ನು ಒಳಗಿನಿಂದಲೇ ಬಲಿಷ್ಠಗೊಳಿಸುತ್ತದೆ. ಆಯುರ್ವೇದದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ, ಎಳ್ಳಿನ ಎಣ್ಣೆಯೇ ಶ್ರೇಷ್ಠ ಔಷಧವಾಗಿದೆ. ಆದ್ದರಿಂದ ಸ್ನೇಹಿತರೆ, ದೇಹದ ಗಟ್ಟಿತನ, ಕೀಲು ನೋವು, ಮೊಣಕಾಲಿನ ನೋವಿನಿಂದ ಮುಕ್ತಿಯಬೇಕಾದರೆ ಈ ಉಪಾಯವನ್ನು ಖಂಡಿತವಾಗಿಯೂ ಪ್ರಯತ್ನಿಸಿ. ಏಕೆಂದರೆ ಪ್ರಕೃತಿಯ ಈ ಸಣ್ಣ ದೇಣಿಗೆಯಲ್ಲಿ ದೊಡ್ಡ ಆರೋಗ್ಯದ ರಹಸ್ಯವಿದೆ. ನಿಮಗೆ ಗೊತ್ತಿದೆಯೇ, ಎಣ್ಣೆ ಎಂಬ ಶಬ್ದವೇ ಎಳ್ಳು ಎಂಬ ಶಬ್ದದಿಂದ ಬಂದಿದೆ. ಹೌದು, ಇದು ಸತ್ಯ. ಎಲ್ಲ ಎಣ್ಣೆಗಳು ನಂತರ ಬಂದವು, ಆದರೆ ಎಳ್ಳಿನ ಎಣ್ಣೆಯೇ ಮೊದಲಿಗೆ ಸಂಪೂರ್ಣವಾಗಿ ನೈಸರ್ಗಿಕವಾದ ಔಷಧೀಯ ಎಣ್ಣೆಯಾಗಿ ಆಯುರ್ವೇದದಲ್ಲಿ ಗುರುತಿಸಲ್ಪಟ್ಟಿದೆ. ಆಯುರ್ವೇದದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ, ಯಾರು ಪ್ರತಿದಿನವೂ ಎಳ್ಳಿನ ಎಣ್ಣೆಯಿಂದ ದೇಹಕ್ಕೆ ಹಗುರವಾಗಿ ಮಸಾಜ್ ಮಾಡುತ್ತಾರೋ ಅವರಿಗೆ ಜೀವನದಲ್ಲಿ ಎಂದಿಗೂ ಮೊಣಕಾಲಿನ ನೋವು, ಕೀಲು ನೋವು, ದೇಹದ ಗಟ್ಟಿತನ ಬರುವುದಿಲ್ಲ. ಇದೇ ಕಾರಣಕ್ಕಾಗಿ ಈ ವಿಶೇಷ ದೇಸಿ ಉಪಾಯದಲ್ಲಿ ಎಳ್ಳಿನ ಎಣ್ಣೆಯನ್ನು ಬಳಸಲು ನಾವು ಸಲಹೆ ನೀಡುತ್ತೇವೆ. ಈಗ ಈ ಉಪಾಯಕ್ಕೆ ಇನ್ನೊಂದು ಅದ್ಭುತ ಘಟಕ ಬೇಕು, ಅದುವೇ ಕರ್ಪೂರ. ಕರ್ಪೂರ ಎಂದರೆ ಕೇವಲ ಸುಗಂಧ ಅಥವಾ ಪೂಜೆಗೆ ಮಾತ್ರವಲ್ಲ, ಇದರಲ್ಲಿ ನೈಸರ್ಗಿಕವಾದ ನೋವು ನಿವಾರಕ ಮತ್ತು ಊತ ಕಡಿಮೆ ಮಾಡುವ ಶಕ್ತಿ ಇದೆ. ಕರ್ಪೂರದ ತಂಪು ಬೆಚ್ಚಗಿನ ಪರಿಣಾಮವು ಚರ್ಮದ ಒಳಗೆ ಆಳವಾಗಿ ತೂರಿಕೊಂಡು ಸ್ನಾಯುಗಳನ್ನು ಸಡಿಲಗೊಳಿಸುತ್ತದೆ ಮತ್ತು ಗಟ್ಟಿಯಾದ ಕೀಲುಗಳನ್ನು ಹಗುರಗೊಳಿಸುತ್ತದೆ. ಈಗಿನ ಕಾಲದಲ್ಲಿ ಜನರು ಕರ್ಪೂರವನ್ನು ಕೇವಲ ಮೂಗು ಕಟ್ಟಿಕೊಂಡಾಗ ಬಳಸುತ್ತಾರೆ, ಆದರೆ ಸತ್ಯವೆಂದರೆ ಕರ್ಪೂರವೆಂದರೆ ಒಂದು ನೈಸರ್ಗಿಕ ಪೇನ್ ರಿಲೀವರ್. ಎಣ್ಣೆ ತಯಾರಿಸುವ ಸರಳ ಮತ್ತು ಪರಿಣಾಮಕಾರಿ ವಿಧಾನ. ಮೊದಲಿಗೆ ಒಂದು ಸ್ವಚ್ಛ ಒಣಗಿರುವ ಸಂಪೂರ್ಣವಾಗಿ ಗಾಜಿನ ಬಾಟಲಿಯನ್ನು ತೆಗೆದುಕೊಳ್ಳಿ. ಆ ಗಾಜಿನ ಬಾಟಲಿಯಲ್ಲಿ ಎಳ್ಳಿನ ಎಣ್ಣೆಯನ್ನು ತುಂಬಿರಿ. ಒಂದು ವೇಳೆ ಎಳ್ಳಿನ ಎಣ್ಣೆ ಇಲ್ಲದಿದ್ದರೆ ಸಾಸಿವೆ ಎಣ್ಣೆಯನ್ನು ಸಹ ಬಳಸಬಹುದು, ಆದರೆ ಎಳ್ಳಿನ ಎಣ್ಣೆಯೇ ಶ್ರೇಷ್ಠ.
ಈಗ 2 ಸಣ್ಣ ಕರ್ಪೂರದ ತುಂಡುಗಳನ್ನು ತೆಗೆದುಕೊಳ್ಳಿ. ಅವುಗಳನ್ನು ಒಂದು ಹೊರಗಿನಲ್ಲಿ ಚೆನ್ನಾಗಿ ಕುಟ್ಟಿ ಸೂಕ್ಷ್ಮವಾದ ಪುಡಿಯಾಗಿ ಮಾಡಿ ದೊಡ್ಡ ತುಂಡುಗಳು ಉಳಿಯದಂತೆ ಸಂಪೂರ್ಣವಾಗಿ ಪುಡಿಯಾಗುವ ತನಕ ಕುಟ್ಟಿ. ಈ ಕರ್ಪೂರದ ಪುಡಿಯನ್ನು ಎಳ್ಳಿನ ಎಣ್ಣೆಯೊಂದಿಗೆ ಬೆರೆಸಿ ಬಾಟಲಿಯನ್ನು ಗಾಳಿಯಾಡದಂತೆ ಮುಚ್ಚಿ ಚೆನ್ನಾಗಿ ಶೇಕ್ ಮಾಡಿ. ಇದರಿಂದ ಮಿಶ್ರಣವು ಒಂದೇ ರೀತಿಯಾಗುತ್ತದೆ. ತಯಾರಿಸಿದ ಈ ಬಾಟಲಿಯನ್ನು ಮೊದಲು 1 ಗಂಟೆ ಮನೆಯ ಒಳಗೆ ಇರಿಸಿ. ನಂತರ ಅದನ್ನು ನೇರ ಸೂರ್ಯನ ಬೆಳಕಿನಲ್ಲಿ 1 ರಿಂದ 1.5 ಗಂಟೆಗಳ ಕಾಲ ಇರಿಸಿ. ಸೂರ್ಯನ ಕಿರಣಗಳು ಈ ಎಣ್ಣೆಗೆ ತಾಕಿದಾಗ ಅದರ ಔಷಧೀಯ ಶಕ್ತಿಯು ಇನ್ನಷ್ಟು ಹೆಚ್ಚಾಗುತ್ತದೆ ಮತ್ತು ಅದು ಚಾರ್ಜ್ ಆಗುತ್ತದೆ. ಬೇಸಿಗೆಯಲ್ಲಿ ಈ ಪರಿಣಾಮ ಉತ್ತಮವಾಗಿರುತ್ತದೆ. ಚಳಿಗಾಲದಲ್ಲಿ ಸೂರ್ಯನ ಬೆಳಕು ಕಡಿಮೆಯಾದರೆ ಸ್ವಲ್ಪ ಹೆಚ್ಚು ಸಮಯ ಇರಿಸಬಹುದು. ಈ ಪ್ರಕ್ರಿಯೆಯಿಂದ ಎಣ್ಣೆ ಸಂಪೂರ್ಣವಾಗಿ ಸಿದ್ಧವಾಗುತ್ತದೆ ಮತ್ತು 100% ಫಲಿತಾಂಶವನ್ನು ನೀಡಲು ತಯಾರಾಗುತ್ತದೆ. ಎಣ್ಣೆಯನ್ನು ಬಳಸುವ ಸರಿಯಾದ ಸಮಯ ಮತ್ತು ವಿಧಾನ ಸಗ್ಗಳಕ್ಕಿಂತ ಮುಖ್ಯವಾದುದು. ಈ ಎಣ್ಣೆಯನ್ನು ರಾತ್ರಿ ಮಲಗುವ ಮೊದಲು ಬಳಸಬೇಡಿ, ಏಕೆಂದರೆ ಆ ಸಮಯದಲ್ಲಿ ದೇಹದ ರಂಧ್ರಗಳು ಮುಚ್ಚಿರುತ್ತದೆ. ಇದರಿಂದ ಎಣ್ಣೆಯ ಪರಿಣಾಮ ಕಡಿಮೆಯಾಗುತ್ತದೆ. ಈ ಎಣ್ಣೆಯನ್ನು ಬಳಸಲು ಬೆಳಗ್ಗೆ ಅಥವಾ ಮಧ್ಯಾಹ್ನವೇ ಉತ್ತಮ ಸಮಯ. ಆಗ ದೇಹವು ಬೆಚ್ಚಗಿರುತ್ತದೆ, ಚೈತನ್ಯದಿಂದ ಕೂಡಿರುತ್ತದೆ ಮತ್ತು ರಕ್ತ ಸಂಚಾರವು ಸಕ್ರಿಯವಾಗಿರುತ್ತದೆ. ಹಗುರವಾಗಿ ಮೊಣಕಾಲು, ಸೊಂಟ, ಭುಜ ಅಥವಾ ನೋವಿರುವ ಜಾಗದಲ್ಲಿ ಮಸಾಜ್ ಮಾಡಿ. ಕೆಲವೇ ದಿನಗಳಲ್ಲಿ ಗಟ್ಟಿತನ, ಜಡತ್ವ ಮತ್ತು ನೋವು ಮೂಲದಿಂದಲೇ ಕಡಿಮೆಯಾಗುವುದನ್ನು ಕಾಣಬಹುದು. ಈ ಉಪಾಯ ಸಂಪೂರ್ಣವಾಗಿ ದೇಸಿ, ನೈಸರ್ಗಿಕ ಮತ್ತು ಶತಮಾನಗಳಿಂದ ಪರೀಕ್ಷಿತವಾದದ್ದು. ದಯವಿಟ್ಟು ಇದನ್ನು ಪ್ರಯತ್ನಿಸಿ, ಏಕೆಂದರೆ ಆರೋಗ್ಯವೇ ನಿಜವಾದ ಸಂಪತ್ತು. ರಾತ್ರಿಯ ಸಮಯದಲ್ಲಿ ದೇಹದ ರಂಧ್ರಗಳು ಸಂಕುಚಿತವಾಗಿರುತ್ತದೆ. ಆಗ ಎಣ್ಣೆಯನ್ನು ಹಚ್ಚಿದರೆ ಅದರ ಪರಿಣಾಮ ಆಳವಾಗಿ ತೋರಿಕೊಳ್ಳುವುದಿಲ್ಲ. ಆದರೆ ಬೆಳಗಿನ ಸಮಯದಲ್ಲಿ ದೇಹವು ಬೆಚ್ಚಗಿರುವಾಗ, ಚೈತನ್ಯದಿಂದ ಕೂಡಿರುವಾಗ, ರಕ್ತ ಸಂಚಾರ ಸಕ್ರಿಯವಾಗಿರುವಾಗ ಈ ಎಣ್ಣೆಯ ಪರಿಣಾಮ ಅತ್ಯಂತ ಆಳವಾಗಿರುತ್ತದೆ. ಎಣ್ಣೆಯನ್ನು ಹಚ್ಚುವ ಮೊದಲು 2 ಕೈಗಳು ಒಂದಕ್ಕೊಂದು ಹಗುರವಾಗಿ ಉಜ್ಜಿ ಸ್ವಲ್ಪ ಶಾಖವನ್ನು ಉತ್ಪಾದಿಸಿ. ನಂತರ ನೋವಿರುವ ಜಾಗದಲ್ಲಿ, ಊತವಿರುವ ಜಾಗದಲ್ಲಿ ಪ್ರೀತಿಯಿಂದ ಹಗುರವಾಗಿ ಮಸಾಜ್ ಮಾಡಿ. ಮಸಾಜ್ ಮಾಡುವಾಗ ಒಂದು ವಿಷಯವನ್ನು ನೆನಪಿನಲ್ಲಿಡಿ. ಈ ಎಣ್ಣೆಯನ್ನು ಒಂದು ಮಗುವನ್ನು ಮುದ್ದಿಸುವಂತೆ ಮೃದುವಾದ ಭಾವನೆಯಿಂದ ಹಚ್ಚಿ ಜೋರಾಗಿ ಉಜ್ಜಬೇಡಿ, ಏಕೆಂದರೆ ಈ ಎಣ್ಣೆಯ ಶಕ್ತಿಯು ಹಂತ ಹಂತವಾಗಿ ಒಳಗೆ ತೂರಿಕೊಂಡು ಕೆಲಸ ಮಾಡುತ್ತದೆ. ಆಗಲೇ ಅದರ ನಿಜವಾದ ಫಲಿತಾಂಶ ಕಾಣಬಹುದು. ಈ ಉಪಾಯವು ತಯಾರಿಸಲು ಎಷ್ಟು ಸರಳವೋ ಅಷ್ಟೇ ಅದರ ಶಕ್ತಿಯು ಜಬರ್ದಸ್ತಾಗಿದೆ. ಇದು ಕೇವಲ ಕೆಲವೇ ದಿನಗಳಿಗೆ ಮಾತ್ರವಲ್ಲ, ದೀರ್ಘಕಾಲಿಕ ನೈಸರ್ಗಿಕ ಗುಣಪಡಿಸುವಿಕೆಯ ಪರಿಣಾಮವನ್ನು ನೀಡುತ್ತದೆ. ಆದರೆ ಈ ಶಕ್ತಿಯನ್ನು ಉಳಿಸಿಕೊಳ್ಳಲು ಪ್ರತಿದಿನ ಈ ಎಣ್ಣೆಯ ಬಾಟಲಿಯನ್ನು ಕನಿಷ್ಠ ಅರ್ಧ ಗಂಟೆ ಸೂರ್ಯನ ಬೆಳಕಿನಲ್ಲಿ ಇರಿಸುವುದು ಅಗತ್ಯ. ಸೂರ್ಯನ ಕಿರಣಗಳಿಂದ ಈ ಎಣ್ಣೆಗೆ ಜೀವನದಾಯಕ ಪ್ರಾಣಶಕ್ತಿಯು ತುಂಬುತ್ತದೆ. ಇದೇ ಸೂರ್ಯ ಚಿಕಿತ್ಸೆಯ ತತ್ವ. ಇದು ಈ ಎಣ್ಣೆಯನ್ನು ಚಮತ್ಕಾರಿಯಾಗಿಸುತ್ತದೆ. ಈ ಎಣ್ಣೆಯು ಎಷ್ಟು ಸೂರ್ಯನ ಶಕ್ತಿಯಲ್ಲಿ ನೆನೆಯುತ್ತದೆಯೋ ಅದು ಅಷ್ಟು ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ ಮತ್ತು ದೇಹದಲ್ಲಿ ಆಳವಾಗಿ ಕೆಲಸ ಮಾಡುತ್ತದೆ. ನಿಮ್ಮ ಇಚ್ಛೆ ಖಚಿತವಾಗಿದ್ದರೆ ಈ ಎಣ್ಣೆಯು ವರ್ಷಗಟ್ಟಲೆ ಚಾಲ್ತಿಯಲ್ಲಿರುವ ಮೊಣಕಾಲಿನ ನೋವು, ಕೀಲು ನೋವು, ಮರಗಟ್ಟುವ ವೇದನೆಯನ್ನು ಶಾಶ್ವತವಾಗಿ ದೂರ ಮಾಡಬಹುದು. ಆದರೆ ಒಂದು ವಿಷಯವನ್ನು ನೆನಪಿನಲ್ಲಿಡಿ, ಈ ಉಪಾಯದ ಜೊತೆಗೆ ಆಹಾರದಲ್ಲಿ ಬದಲಾವಣೆ ಮಾಡುವುದು ತುಂಬ ಮುಖ್ಯ. ರಾತ್ರಿ ಮಲಗುವ ಮೊದಲು ಯಾವುದೇ ಹುಳಿಯಾದ ಪದಾರ್ಥಗಳನ್ನು ಸೇವಿಸಬೇಡಿ. ಉದಾಹರಣೆಗೆ ಮೊಸರು, ಮಜ್ಜಿಗೆ, ಬೆಣ್ಣೆ ಇತ್ಯಾದಿ. ಇವೆಲ್ಲವೂ ದೇಹದಲ್ಲಿ ವಾತದೋಷವನ್ನು ಹೆಚ್ಚಿಸುತ್ತದೆ. ಅದೇ ರೀತಿ ತೊಗರಿಬೇಳೆ, ರಾಜ್ಮಾ, ಆಲೂಗಡ್ಡೆ, ಕಾಲಿಫ್ಲವರ್, ಬಿಳಿ ಅಕ್ಕಿ ಇಂತಹ ಜಡವಾದ ವಾತವನ್ನು ಹೆಚ್ಚಿಸುವ ಪದಾರ್ಥಗಳ ಸೇವನೆಯನ್ನು ಕಡಿಮೆ ಮಾಡಿ. ಈ ಪದಾರ್ಥಗಳು ದೇಹದಲ್ಲಿನ ವಾಯುವನ್ನು ಹೆಚ್ಚಿಸುತ್ತದೆ. ಇದರಿಂದ ಕೀಲುಗಳಲ್ಲಿನ ನೈಸರ್ಗಿಕ ಒಡ್ಡೆತನ ಮತ್ತು ಲೂಬ್ರಿಕೇಶನ್ ಕಾಣೆಯಾಗುತ್ತದೆ. ಈ ಒಡ್ಡೆತನ ಕಡಿಮೆಯಾದಾಗ ಕೀಲುಗಳು ಒಣಗಿ ಹೋಗುತ್ತದೆ, ಕಾರ್ಟಿಲೇಜ್ ದುರ್ಬಲವಾಗುತ್ತದೆ ಮತ್ತು ನೋವು ಶುರುವಾಗುತ್ತದೆ. ಆದ್ದರಿಂದ ವಾಯುವನ್ನು ಹೆಚ್ಚಿಸುವ ಆಹಾರ ಪದಾರ್ಥಗಳನ್ನು ತಪ್ಪಿಸಿ ದೇಹದಲ್ಲಿ ಸಮತೋಲನವನ್ನು ಕಾಪಾಡಿ. ಇದೇ ನಿಜವಾದ ಆರೋಗ್ಯದ ರಹಸ್ಯ. ಸಾವಿರಾರು ಜನರು ದೇಸಿ ಆಯುರ್ವೇದಿಕ್ ಈ ಉಪಾಯವನ್ನು ಪ್ರಯತ್ನಿಸಿ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ಅನುಭವಿಸಿದ್ದಾರೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ.